ನಕಲಿ ಔಷಧಿ ಜಾಲ ಹೀಗಾಗಿ ಸರ್ಕಾರದಿಂದ ವಿಶೇಷ ತನಿಖಾ ತಂಡವನ್ನ ಕೂಡ ರಚನೆ ಮಾಡಲಾಗ್ತಾ ಇದೆ. ಐಪಿಎಸ್ ಅಧಿಕಾರಿ ಸಿ ವಂಶೀಕೃಷ್ಣ ನೇತೃತ್ವದಲ್ಲಿ ಎಸ್ಐಟಿ ತಂಡ ರಚನೆಯಾಗಿದೆ. ನಕಲಿ ಔಷಧಿ ಜಾಲ ಪತ್ತೆಯಾಗಿತ್ತು, ಹೀಗಾಗಿ ಸರ್ಕಾರದಿಂದ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಐಪಿಎಸ್ ಅಧಿಕಾರಿ ಸಿ ವಂಶೀಕೃಷ್ಣ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಿದೆ. ಸಮಗ್ರ ತನಿಖೆ ನಡೆಸುವಂತೆ ಎಸ್ಐಟಿಗೆ ಸರ್ಕಾರ ಸೂಚನೆಯನ್ನ ಕೂಡ ನೀಡಿದೆ. 4 ಆರೋಪಿಗಳನ್ನು ಕರೆತಂದ ಖಾಕಿ ಪಡೆ ಮಹಜರು ಪ್ರಕ್ರಿಯೆಯನ್ನ ಕೂಡ ಮಾಡಿದೆ. ದುಬೈನಲ್ಲಿ ತಲೆಮರೆಸಿಕೊಂಡಿರತಕ್ಕಂಥ ನಕಲಿ ಔಷಧ ಕಿರಾತಕರು ನೋಡಿ, ಕರ್ನಾಟಕ ಮಾತ್ರವಲ್ಲ, ತೆಲಂಗಾಣ, ಹಿಮಾಚಲ ಪ್ರದೇಶ ಸೇರಿದಂತೆ ಇಡೀ ದೇಶಾದ್ಯಂತ ಈ ನಕಲಿ ಔಷಧ ದಂಧೆ ವ್ಯಾಪಿಸಿರುವಂಥದ್ದು. ಮುಂಬೈಗೂ ಕೂಡ ಲಿಂಕ್ ಇರತಕ್ಕಂಥ ಎಲ್ಲ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಚೀಪ್ ರೇಟಿಗೆ ಔಷಧಿಗಳನ್ನು ತೆಗೆದುಕೊಂಡು ಬಂದು ಪ್ರತಿಷ್ಠಿತ ಕಂಪನಿಗಳ ಲೇಬಲ್ಗಳನ್ನು ಇಲ್ಲಿ ನಕಲಿ ಮಾಡಿ ಅದನ್ನು ಅಂಟಿಸಿ ಡಿಸ್ಪ್ಯಾಚ್ ಮಾಡಲಾಗ್ತಾ ಇತ್ತು. ಅದರಲ್ಲೂ ಕೂಡ 600 ರೂಪಾಯಿ ಬೆಲೆ ಬಾಳುವಂತಹ ಔಷಧಗಳನ್ನು 6,000 ರೂಪಾಯಿಗೆ ಬೆಲೆ ಬಾಳುವಂತೆ ಒಂದು ಟ್ರಾನ್ಸ್ಪೋರ್ಟ್ ಮಾಡಲಾಗ್ತಾ ಇತ್ತು. ಅದರಲ್ಲೂ ಕೂಡ ಕ್ಯಾನ್ಸರ್ ಪೇಷಂಟ್ಗಳಿಗೆ ಈ ಒಂದು ಔಷಧಿಯನ್ನು ನೀಡಲಾಗ್ತಿತ್ತು ಎನ್ನುವಂತಹ ಶಾಕಿಂಗ್ ಮಾಹಿತಿ ಕೂಡ ಹೊರಬಿದ್ದಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವಿಧಾನಸಭೆಯಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಯಿತು. ಈ ಒಂದು ವಿಚಾರವನ್ನು ಸದನದ ಕಲಾಪದಲ್ಲಿ ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಅವರು ಕೂಡ ಪ್ರಸ್ತಾಪ ಮಾಡಿದಂತೆ ಎಸ್ಐಟಿ ರಚನೆ ಮಾಡುವುದಷ್ಟೇ ಅಲ್ಲ, ಸಿಬಿಐಗೂ ಕೂಡ ವಹಿಸಬೇಕು ಎನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದರು. ಆದರೆ ಇದೀಗ ಎಸ್ಐಟಿ ರಚನೆಯನ್ನು ಮಾಡಲಾಗಿದೆ. ಐಪಿಎಸ್ ಅಧಿಕಾರಿ ಸಿ ವಂಶೀಕೃಷ್ಣ ನೇತೃತ್ವದಲ್ಲಿ ಎಸ್ಐಟಿ ತಂಡವನ್ನು ರಚನೆ ಮಾಡಿದ್ದು ಸಮಗ್ರ ತನಿಖೆಯನ್ನು ಮಾಡುವಂತೆ ಸರ್ಕಾರ ಸೂಚನೆಯನ್ನ ಕೂಡ ಕೊಟ್ಟಿದೆ. ಈಗಾಗಲೇ 4 ಆರೋಪಿಗಳು ಈ ದಂಧೆಯಲ್ಲಿ ಏನು ಸಿಕ್ಕಿದ್ರು, ಫಾರ್ಮ್ ಹೌಸ್ ನಡೆಸ್ತಾ ಇರುವವರು ಯಾರು, ಹಾಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದವರು, ಇವರೆಲ್ಲರೂ 4 ಜನ ಸಿಕ್ಕಿದ್ದಾರೆ. ಆ 4 ಜನರನ್ನ ಮಹಜರು ಪ್ರಕ್ರಿಯೆಗೆ ಕೂಡ ಒಳಪಡಿಸಲಾಗಿರುವಂಥದ್ದು. ಇನ್ನು ದುಬೈನಲ್ಲಿ ತಲೆಮರೆಸಿಕೊಂಡಿರ್ತಕ್ಕಂಥ ಈ ನಕಲಿ ಔಷಧ ಕಿರಾತಕ ಇನ್ನೂ ಕೂಡ ಸಿಕ್ಕಿಲ್ಲ. ಅವರಿಗಾಗಿ ಬಲೆ ಬೀಸಿದ್ದಾರೆ ಪೊಲೀಸರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.